ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಫುಲ್ ಜೋಶಲ್ಲಿ ಬಂದಿದ್ದೀನಿ. ಸೊ ನನಗೆ ದೇವಸ್ಥಾನದಲ್ಲಂತೂ ನಿಜವಾಗ್ಲೂ ಸಮಾಧಾನ ಆಯಿತು. ಸೊ ಅಷ್ಟು ಅವರು ಹೇಳಿದರು ಅಂದರೆ ಕ್ಲಿಯರ್ ಪಿಕ್ಚರ್ಗೆಲ್ಲ ಕಾಲ್ ಮಾಡಿಟ್ಟು ಹೇಳ್ತಾ ಇರೋದೇನೆಂದರೆ ಕ್ಲಿಯರ್ ಪಿಕ್ಚರಾಗಿ ಅರ್ಥ ಆಗ್ತಿದೆ. ಅವ್ರಿಗೆ ಬೇಳೆನ ಅವ್ರು ಬೇಯಿಸ್ಕೊತಾ ಇದ್ದಾರೆ ಅಂತ. ಅವ್ರ ಬೇಳೆ ಅವ್ರು ಬೇಯಿಸ್ಕೊಳ್ಳಿ. ಸೊ ಅವ್ರಿಗೆ ಬೊಗ್ಳೋದು ಗೊತ್ತು, ನಮಗೆ ಬೆಳೆಯೋದು ಗೊತ್ತು, ಅಷ್ಟೇ ವ್ಯತ್ಯಾಸ. ಸೊ ಏನ್ರಿ ಹೇಳ್ತೀರಾ? ಅವ್ರಿಗೆ ಬೊಗ್ಳೋದು ಗೊತ್ತು, ನಮಗೆ ಬೆಳೆಯೋದು ಗೊತ್ತು. ಹಾಂ, ಎದ್ರಕೊಂಡು ವಿಡಿಯೋ ಹಾಕೋದು ಸ್ಟಾಪ್ ಮಾಡ್ಬಿಡ್ತೀನಿ ರೀ. ಏನಿಲ್ಲ. ಸೊ ಗೈಸ್ ಬಿಸಿ ಯಾರ್ಯಾರೋ ಏನೇನೋ ಹೇಳ್ತಾರೆ, ಇಲ್ದೇ ಇರೋದು ಏನು ಹೇಳಿಲ್ದೇ ಇರೋದೆಲ್ಲ ಹಂಗೆ ಹೇಳ್ಬಿಟ್ರು ಹಿಂಗೆ ಹೇಳ್ಬಿಟ್ರು ಅಂತ ಹುಟ್ಟಿಸ್ಕೊಂಡು ಅವ್ರವ್ರ ಬೆಳೆಗಳನ್ನ ಬೇಯಿಸ್ಕೊತಾ ಇದ್ದಾರೆ. ಚಪ್ಪಾಳೆ ಚಿನ್ನ ಚಪ್ಪಾಳೆ ಅಲ್ಲ, ಏನೇ ಮಾತಾಡಿದ್ರು ಆಟಿಟ್ಯೂಡ್ ಅಂತಾರಲ್ಲ, ಅವ್ರು ಯಾರಿಗೂ ಆಟಿಟ್ಯೂಡ್ ಇಲ್ವಾ? ಹಂಗಾರೆ ಎಲ್ಲ ಸಾಧು ಅವರೆಲ್ಲ ಸಾಧು ಮನುಷ್ಯರು. ಒಂದ್ ಕೆನೆ ಕೊಡಿದ್ರೆ ಇನ್ನೊಂದ್ ಕೆನೆ ತೋರ್ಸೋ ಅಂತವ್ರು ಅಷ್ಟೇ ಗೈಸ್ ನಾನೇನು ಕುಗ್ಗಿಲ್ಲ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಖುಷಿಯಾಗಿದ್ದೇನೆ, ಬಿಂದಾಸ್ ಆಗಿದ್ದೇನೆ, ಜಾಲಿ ಆಗಿದ್ದೇನೆ. ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಟೆಂಪಲಲ್ಲಿ ಒಂದಷ್ಟು ಹೇಳಿದ್ರು, ಅದೆಲ್ಲ ನಿಜ ಅಂತ ಗೊತ್ತಾಯಿತು. ಇನ್ನೊಂದಷ್ಟು ಚೆನ್ನಾಗಿ ಕಾಲ್ ಮಾಡಿ ಅವ್ರ ಬೇಳೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ ಅಂದರು. ಸೊ ಬೇರೆಯವ್ರಿಗೆ ಕ್ಲಿಯರ್ ಪಿಕ್ಚರ್ ಅರ್ಥ ಆಗ್ತಿದೆ ಅಂದಮೇಲೆ ನಾನು ಏನು ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಕಲಿಯುಗ ಇದು, ಕೊಟ್ಟೆ ಕೊಡ್ತಾನೆ ದೇವರು. ಅಲ್ಲಿವರೆಗೂ ಕಾಯಬೇಕು. ನಮ್ಮ ಜೊತೆ ತುಳಿಯೋರು 1000 ಜನ ಇದ್ದರೆ ಕಾಯೋ ನಮ್ಮ ಇದೇ ಇರ್ತಾನೆ, ಅಷ್ಟೇ. ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ಪಪ್ಪ? ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೋ ಯೋಚನೆ ಮಾಡ್ತಾ ಇದ್ದಲ್ಲ, ಲಿಪ್ಸ್ಟಿಕ್ ಆಗೋಯ್ತು ಸಾರಿ ಮಗಳು. ನೋಡಿ ಇವತ್ತು ಅಪ್ಪು ಥರನೇ ಕಾಣ್ತಾ ಇದ್ದಾಳೆ, ಸೇಮ್ ಅಲ್ವ ರೀ? ಹುಡುಗ ಥರ ಕಾಣ್ತಾ ಇದ್ದಾಳೆ. ಆ್ಯಂಡ್ ನಮ್ಮದು ಆ್ಯನಿವರ್ಸರಿ ಇದೆ ಗೈಸ್, ನೆಕ್ಸ್ಟ್ ಮಂತು ಆಗಸ್ಟ್ 11ಗೆ ಆ್ಯನಿವರ್ಸರಿ ಇದೆ. ಪ್ರಮೋದ್ ಅವರು ದಿಢೀರ್ ಅಂತ ಏನೋ ಗೊತ್ತಿಲ್ಲ, ಬೆಳಗ್ಗೆ ಚಿನ್ನಿನಿಗೆ ಏನೋ ಕೊಡಿಸ್ತೀನಿ ರೆಡಿ ಆಗು ಅಂತ ಹೇಳಿದ್ರು. ಸರಿ ಆಯಿತು, ಅಪ್ಪು ಬಂದಮೇಲೆ ಒಟ್ಟಿಗೆ ಹೋಗೋಣ, ಸುಮ್ಮನೆ ಗಡಿಬಿಡಿಲಿ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ನನಗೆ ಶಾಕು, ಏನೋ ಸಡನ್ನಾಗಿ ಕೊಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇವಾಗ ನಾವು ಶಾಪಿಂಗ್ ಹೋಗ್ತಾಯಿದ್ವಿ, ಗೋಲ್ಡ್ ಶಾಪಿಂಗ್ಗೆ. ಏನು ಕೊಡಿಸ್ತಾರೆ ಏನು ಅಂತ ಗೊತ್ತಿಲ್ಲ. ನಾನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ನೀನು ರೆಡಿಯಾಗಷ್ಟೇ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಗೊಂಬೆ ರೆಡಿ ಆದ್ವಿ. ಆ ಪ್ರಮೋದವ್ರು ಇವಾಗ ರೆಡಿ ಆಗ್ತಾ ಇದ್ದಾರೆ. ನೋಡೋಣ ಗೈಸ್ ಏನು ತೊಗೊಳ್ಳೋದು ಅಂತ ಐಡಿಯಾ ಇಲ್ಲ, ನೋಡೋಣ ಏನು ಕೊಡಿಸ್ತಾರೆ ಅಂತ ಹೇಳಿ. ಬಿಕಾಸ್ ನನಗೆ ಬೇರೆದೇ ಇತ್ತು. ನನಗೆ ಒಂದು ಏನಂದರೆ, ಈಗ ಹಾಕಿರೋ ನನ್ನ ಮಾಂಗಲ್ಯ ಚೈನ್ನ ನಾನು ಚೇಂಜ್ ಮಾಡಬೇಕು, ಇನ್ನೊಂದು ಸ್ವಲ್ಪ 10 ಗ್ರಾಮ್ ಎಕ್ಸ್ಟ್ರಾ ಹಾಕ್ಸಿ ದಪ್ಪದಾಗಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಹೇಳಿದ್ರು, ನೀನು ಇವಾಗ ಮಾಂಗಲ್ಯ ಚೈನ್ ಮಾಡಿಸ್ಕೋತೀಯ ಅಂದ್ರೂ ಓಕೆ, ಅಥವಾ ಇಲ್ಲ ಬೇರೆ ಏನಾದರೂ ತೊಗೋತೀನಿ ಅಂದರೂ ಓಕೆ ಅಂತ ಅಂದರು. ಬೇಡ ನೀವೇನೋ ಅಂದ್ಕೊಂಡಿದ್ದೀರಲ್ಲ ಅದನ್ನೇ ಕೊಡಿಸಿ ಅಂತ ಹೇಳಿದ್ದೀನಿ. ಏನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಬಂದಮೇಲೂ ನಾನು ತೋರಿಸ್ತೀನಿ. ಮತ್ತು ತುಂಬ ಚೆನ್ನಾಗಿ ಜುಮ್ಕಿದು ಡಿಸೈನ್ ನೀವು ತೋರಿಸೇ ಇಲ್ಲ. ಮೈ ಗಾಡ್, ಹೊಡೆದ್ಲು ಸರ್ರಿಗೆ. ಜುಮ್ಕಿದು ಡಿಸೈನ್ ನೀವು ತೋರಿಸೇ ಇಲ್ಲ ಅಂತಿದ್ರಿ. ಸೊ ಇವತ್ತು ಜುಮ್ಕಿ ಡಿಸೈನನ್ನು ನಾನು ಶೋ ಮಾಡ್ತೀನಿ. ರೆಡಿನಾ? ಲೆಟ್ಸ್ ಗೋನಾ? ಇಲ್ಲಿ ನೋಡಿ ಕೆನ್ನಿಗೆ ಹೆಂಗೆ ಇಕ್ಬಿಟ್ಟಿದ್ದೀನಿ. ಮಕ್ಳಿಗೆ ಆ್ಯಕ್ಚುಲಿ ಪರ್ಫೆಕ್ಟಾಗಿ ಇಕ್ಬಾರ್ದಂತೆ, ದೃಷ್ಟಿ ಆಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ಅಪ್ಪುನು ಬ್ಲ್ಯಾಕು ನೀನು ಬ್ಲ್ಯಾಕು ಚಿನ್ನಿ. ಅಪ್ಪು ಜಸ್ಟ್ ಇವಾಗ ತಾನೆ ಮತ್ತೆ ಕೈಕಾಲು ತೊಳ್ಕೊಬರೋಗು, ಓಡೋ ಕೈಕಾಲು ತೊಳ್ಕೊಬರೋದು. ಕೈಕಾಲು ತೊಳ್ಕೊಬರೋಗು, ಜಸ್ಟ್ ಇವಾಗ ತಾನೆ ಬಂದಾಗ. ಇಲ್ಲಿ ನೋಡಿ ಬ್ಯಾಗೆಲ್ಲ ಎಲ್ಲೆಲ್ಲ ಬಿಸಾಕಿದ್ದಾನೆ. ಹೊರಡ ರೀ ಏನು ಕೊಡಿಸ್ತೀಯ? ಏನು ಕೊಡಿಸ್ತೀಯ ರೀ? ಇಷ್ಟು ಬೇಗ ಹೊಡೆದು ಬಿಡ್ತಲ್ರಿ ಕರ್ಮ ಹೊಡೆದು ಬಿಡ್ತಲ್ಲ ರೀ ಇಷ್ಟು ಬೇಗ. ಅಯ್ಯೋ ಬಿಡು, ಅದೇನಂತಾರಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಾನು ಯೋಚನೆ ಮಾಡ್ತೀನಿ. ಅವರು 1000 ಮಾಡಿದ್ರು ವಿಡಿಯೋಗಳನ್ನ ನಾನು ಯೋಚನೆ ಮಾಡ್ತೀನಿ, ಕುಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಇನ್ನೂ ಖುಷಿ ಪಡ್ತೀನಿ ಗೈಸ್, ನನ್ನಿಂದ ವ್ಯೂಸ್ ತಗೋತಾ ಇದ್ದಾರಲ್ಲ ಅಂತ ಖುಷಿ ಪಡ್ತೀನಿ ನಾನು. ಅದನ್ನು ಹೇಳ್ತಾರೆ, ಅಯ್ಯೋ ಅವರಿಂದ ಏನು ವ್ಯೂಸ್ ಬರ್ತಿಲ್ಲ ಅಂದರೆ, ಅವ್ರಿಂದ ವ್ಯೂಸ್ ಬರ್ತಾ ಇಲ್ಲ ಅಲ್ವಾ ನಮ್ಮಿಂದ. ಸೊ ನಮ್ಮ ಬಗ್ಗೆ ಏನಕ್ಕೆ ಮಾತಾಡ್ತೀರಾ ನಿಮ್ಮ ವಿಡಿಯೋದಲ್ಲಿ? ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅವ್ರದ್ದೇ ತುಂಬ ಕಂಟೆಂಟ್ಗಳು ಹೊರಗಡೆ ಸಿಗುತ್ತೆ. ಮತ್ತು ಏನಾರ ಕಂಟೆಂಟ್ ಕ್ರಿಯೇಟ್ ನಾವು ಓನಾಗಿ ಮಾಡಬೇಕು. ಇನ್ನೊಬ್ರು ವಿಚಾರ ಮಾತಾಡೋದನ್ನ ಕಂಟೆಂಟ್ ಕ್ರಿಯೇಟ್ ಅಂತ ಅನ್ನಲ್ಲ, ಏನೋ ಅಂತಾರಲ್ಲ ಬೇಳೆ ಬೇಯಿಸ್ಕೊಳ್ಳೋದು ಅಂತಾರೆ ನಮ್ಮ ಕಡೆ. ಇನ್ನೊಬ್ರು ವಿಚಾರ ಮಾತಾಡ್ತಿದ್ದೀವಿ ಅಂದರೆ ಅದು ಕಂಟೆಂಟ್ ಕ್ರಿಯೇಟರ್ ಅಲ್ಲ. ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದು ಏನಂತಾರಲ್ಲ ಮಾಡೋ ಕೆಲಸ ಇಲ್ಲದೆ ಇರೋರು ಅಂತ ನಮ್ಮ ಕಡೆ.
ಬಿಕಾಸ್ ನನಗೆ ಕೆಲಸ ತುಂಬ ಇದೆ, ನನಗೆ ಮಾತಾಡೋಕ್ಕೂ ಟೈಮ್ ಇಲ್ಲ. ಚಿನ್ನಿ ನಡಿ, ನಾನು ಬಂದು ನಾನೇನು ಪ್ಯಾಕಿಂಗ್ ಶುರು ಮಾಡಬೇಕು. ಈ ಪಾರ್ಸಲ್ಗಳಂತೂ ನಮಗೆ ಆಗ್ತಾಯಿಲ್ಲ ಕಳ್ಸೋಕ್ಕೆ, ಅಷ್ಟು ಲಾಟ್ ಆಗಿಬಿಟ್ಟಿದೆ. ಸೊ ಕಳಿಸ್ತಾನೆ ಇದ್ದೀವಿ ಡೈಲಿ ಕಳಿಸ್ತಾನೆ ನಡೀತಿರೋದ್ರಿಂದ. ಸೊ ನಾವು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಆಫರ್ ಅಂತ ಏನು ಕೊಟ್ಟಿಲ್ಲ. ಸೊ ಹಂಗಾದ್ರೂ ತುಂಬಾ ಸೇಲ್ ನಡೀತಾ ಇದೆ ನಮ್ಮಲ್ಲಿ. ನಾವು ಜ್ಯುವೆಲರಿ ಫ್ರೀ, ಇಯರಿಂಗ್ ಫ್ರೀ ಏನೂ ಕೊಟ್ಟಿಲ್ಲ ಗೈಸ್. ಇರೋದು ಏನಿದೆ ಸೇಲ್ ಅದು ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಾವು ಅದಕ್ಕೆ ಸಿಲ್ಕೊಂಡು ನಮಗೆ ಅದು 1200ಗೆ ಸೇಲ್ ಮಾಡ್ಬೇಕಿರೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ದೇವ್ರಿಗೆ ಉಡಿಸ್ತಾರಲ್ವಾ ಅದನ್ನ ಆಲ್ಮೋಸ್ಟ್. ಸೊ ಹಂಗಾಗಿ ಅದೊಂದು 950 ಕೊಟ್ಟಿದ್ದೀವಿ. ಸೊ ಅದ್ ಬಿಟ್ಟು ಇನ್ನೆಲ್ಲ ಕಾಮನ್ ನಾರ್ಮಲ್ ಪ್ರೈಸ್ ಇದೆ, ಏನು ಆಫರ್ ಗಿಫರ್ ಅಂತ ಏನು ನಾವು ಶೆಡ್ಯೂಲ್ ಮಾಡಿಲ್ಲ. ಸೊ ಇದನ್ನೇ ಕಳ್ಸೋಕ್ಕಾಗ್ತಾಯಿಲ್ಲ ನಮಗೆ. ಇವಾಗ ಏನು ಮಾಡಿಬಿಡ್ತೀನಿ ಗೊತ್ತಾ ಗೈಸ್, ನನಗೆ ಆರ್ಡರ್ ತೊಗೊಳಕ್ಕೆ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಸೊ ಯೂನಿಫಾರ್ಮ್ ಥರ ಸೇಲ್ ಮಾಡಿಬಿಡ್ತಾ ಇದ್ದೀನಿ. ಸೊ ಅದಾದ್ರೆ ಈಸಿ ಆಗುತ್ತೆ, ಪ್ಯಾಕಿಂಗು ಈಸಿ ಆಗುತ್ತೆ, ಕಳಿಸ್ಲಿಕ್ಕೂ ಈಸಿ ಆಗುತ್ತೆ ಅಂತ. ಸೊ ಈಗ ನೋಡಿ ಕಾಫಿ ಬ್ರೌನ್ ಆಗುತ್ತೆ, ಅದು ಸೋಲ್ಡು. ಸೊ ಇಲ್ಲಿ ನೋಡಿ ಇದೆಲ್ಲ ಸೋಲ್ಡ್ ಔಟ್, ಇದೆಲ್ಲ ಪ್ಯಾಕಿಂಗ್ ಮಾಡಬೇಕಾ. ರಾಯಲ್ ಬ್ಲೂ ಇದು, ಅಯ್ಯೋ ನನಗಂತೂ ಸಾಕಾಗ್ಬಿಡಿದೆ. ಬಟ್ ನಾವು ಇನ್ ಟೈಮ್ಗೆ ಕಳಿಸೋ ಜವಾಬ್ದಾರಿ ನಮ್ದಲ್ವ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನು ಕೊಡಿಸ್ತಾರೆ ಪ್ರಮೋದ್ ಅವರು ಅಂತ ಅವನಿಗೆ ಹೊರಡೋಣ. ಎಸ್ ಗೈಸ್ ಹೊರಟ್ವಿ. ಇವತ್ತಂದು ಸಿಕ್ಕಾಬಟ್ಟೆ ಮಳೆ, ನನಗೆ ಈ ಚಳಿ ಮಳೆ ಅಂದರೆ ಹುಚ್ಚು ಕೋಪ ಗೈಸ್. ಶ್ರಾವಣ ಮುಗೀತಲ್ಲ, ಇನ್ನೇನು ಸಾರಿ ಆಷಾಢ ಮುಗೀತಲ್ಲ, ಕಡಿಮೆ ಆಗುತ್ತೆ ಈಗ. ನಂಗೆ ಈ ಚಳಿ ಮಳೆ ಬಂದ್ಬಿಟ್ರಂತೂ ನನ್ನ ಬಾಡಿ ಸಿಕ್ಕಾಬಟ್ಟೆ ಕೂಲ್. ನನಗೆ ಮಳೆನು ಬಂತು ಅಂದರೆ ಆ ಕೂಲ್ ಜೊತೆಗೆ ಈ ಕೂಲ್ ಸೇರಿಕೊಂಡು ಆಗೋದೇ ಇಲ್ಲ ನನಗೆ. ನಂಗೆ ಬೇಸಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಲ್ವ ರೀ, ನಂಗೆ ಇಷ್ಟ. ಇವ್ರಿಗೆ ಚಳಿ ಇಷ್ಟ ಆಗುತ್ತೆ ಬಿಕಾಸ್ ಅವ್ರಿಗೆ ಫ್ಯಾನ್ ಇಲ್ಲದೆ ಇರೋಕ್ಕಾಗಲ್ಲ. ಈ ಚಳಿಲೂ ಫ್ಯಾನ್ ಹಾಕೋತಾರೆ. ಇಲ್ಲ ನಾನೇ ಫ್ಯಾನ್ ಹಾಕ್ದೆ ಅನ್ಸುತ್ತೆ. ಹೇಳ್ಕೊ ಲೆಫ್ಟ್ಗೆ. ಇವಾಗ ATM ಅಲ್ಲಿ ಅಮೌಂಟ್ ತೆಗಿಬೇಕು, ಅದಕ್ಕೆ ಹೋಗ್ತಿದ್ವಿ. ಮನೆ ನೋಡಿದ್ವಿ, ನೋಡಿ RMC ಹೋಗ್ಬೇಕಿತ್ತು. ಸಾಮಾನಿಲ್ಲ ಗೈಸ್, ಸ್ವಲ್ಪ ರೈಸ್ ಸಾಮಾನೆಲ್ಲ ತರಬೇಕು. ಈ ಮಲ್ಲಿಗೋಳಪ್ಪ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಎದ್ಲು ಇವಾಗ. ನಾವು ಪವಿತ್ರಮ್ಮನ್ನು ಕರ್ಕೊಂಡು ಅವರು ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಮನೆ ಹತ್ರನೇ ಇದು ಶಾಪ್ ಇರೋದು, ಅವ್ರಿಗೆ ತುಂಬ ನಿಯರ್, ತುಂಬ ರಶ್ ಇತ್ತು ಶಾಪ್ ಅಂತೂ. ನಾವು ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಹಂಗೆ ಒಬ್ಬರು ಖಾಲಿ ಆದಮೇಲೆ ಅಲ್ಲೇ ತುದಿಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಸಿಕ್ಕಾಬಡೆ ಸಕ್ಕತ್ತಾಗಿ ತೋರಿಸ್ತಾರೆ ಗೈಸ್ ಇಲ್ಲಿ. ಎಷ್ಟೇ ಎತ್ಕೊಂಡು ಹಾಕಿ ನೋಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಮತ್ತು ಒಂದೊಂದು ಕಡೆ ಏನು ಗೊತ್ತಾ, ಕೈನೇ ನೋಡ್ಕೊತಾನೆ ಇರ್ತಾರೆ. ಬಟ್ ಇಲ್ಲಿ ಏನಂದರೆ ಸೊ ಅವರಿಗೆ ನಂಬಿಕೆ ಕಸ್ಟಮರ್ ಮೇಲೆ, ಅದಕ್ಕೋಸ್ಕರ ಅವರು ಅಷ್ಟು ನೋಡೋದೇ ಇಲ್ಲ. ನನಗೇನಂದರೆ ಇಷ್ಟ ಆಗಿದ್ದು ಮಾತ್ರ ಹಾಕ್ಕೊಂಡು ವೇರ್ ಮಾಡಬೇಕು, ಇಲ್ಲಾಂದರೆ ಹಂಗೆ ಇಟ್ಕೊಂಡು ನೋಡ್ತೀನಿ. ಸೊ ಒಂದಷ್ಟು ಹಂಗೆ ಟ್ರೈ ಮಾಡಿದೆ, ಒಂದಷ್ಟು ನಾನು ಹಾಗೆ ಹಾಕಿಸ್ಕೊಂಡು ವೇರ್ ಮಾಡಿದೆ. ಒಂದೊಂದು ನನಗೆ ಇಲ್ಲಿ ಮೂಳೆ ಇದೆಯಲ್ಲ, ಆ ಮೂಳೆಗೆ ಅದು ಕರೆಕ್ಟಾಗಿ ಕೂರ್ತಾನೆ ಇರಲಿಲ್ಲ. ಇದು ಪವಿತ್ರಮ್ಮಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ತೊಗೊಂಡ್ರು. ಬಟ್ ನನಗೆ ಅಷ್ಟು ಚೆನ್ನಾಗಿ ಕೂತ್ಕೋತಿರ್ಲಿಲ್ಲ. ಪವಿತ್ರಮ್ಮಂಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ಅವರು ವೇರ್ ಮಾಡಿದರು, ಅವ್ರಿಗೆ ಚೆನ್ನಾಗಿ ಕೂತ್ಕೋತಾಯಿತ್ತು. ಬಟ್ ನನಗೆ ಎತ್ಕೊಳ್ಳೋ ಥರ ಫೀಲ್ ಆಗ್ತಿತ್ತು, ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಬೇಡ ಅಂದ್ಬಿಟ್ಟು ಫಸ್ಟು ಒಂದು ಸೆಲೆಕ್ಟ್ ಮಾಡಿ ಸೈಡ್ಗೆ ಎತ್ತಿಡಿಸ್ಬಿಟ್ಟಿದ್ದೆ. ಆಮೇಲೆ ಕೊನೆಗೆ ಅದರಲ್ಲೇ ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇ ಇರಲಿ ಅಂದ್ಬಿಟ್ಟು ಅದು ನಾನು ಫಸ್ಟು ವೇರ್ ಮಾಡಿದ್ದು 13 ಗ್ರಾಮು 12 ಗ್ರಾಮ್ ಆಯಿತು. ಬಟ್ ಅಷ್ಟು ಕಡಿಮೆ ಬೇಡ, 15 ಮೇಲೆ ನೋಡೋಣ ಅಂದ್ಬಿಟ್ಟು 15 ಮೇಲೇ ನೋಡಿದ್ವಿ. ಒಂದೊಂದನ್ನು ನೋಡ್ತಾ ಇದ್ರೆ ಎಲ್ಲ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನನ್ನ ಹತ್ರ ಆಲ್ರೆಡಿ ಪ್ರೆಗ್ನೆಂಟಲ್ಲಿ ಪ್ರಮೋದವ್ರು ಒಂದು ಕೊಡಿಸಿದ್ರು. ಬಟ್ ಇವಾಗ ಲಾಂಗ್ ಹಾರ ತೊಗೊಳ್ಳೋಣ ಅಂತಲೇ ಹೋಗಿದ್ದು. ಬಟ್ ನಮ್ಮದು ಶ್ರೀರಂಗಪಟ್ಟಣದ ಮನೆ ಬಿಡಿಸ್ಕೋಬೇಕಲ್ಲ ಪ್ರಮೋದವರು, ಈಗ ಅಲ್ಲೂ ನಾನು ಅಮೌಂಟ್ ಕೊಡಬೇಕು, ನೀನು ಇಲ್ಲೂ ಜಾಸ್ತಿ ಬಜೆಟ್ ಮಾಡಬೇಡ, ಕಡಿಮೆನಲ್ಲೇ ನೋಡು ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅವ್ರ ಬಜೆಟ್ನ ನೋಡಿಕೊಂಡೆ ನಾನು ಶಾಪಿಂಗ್ನ ಮಾಡಿದೆ. ಬಟ್ ತೊಗೊಬಿಡೋದು ದೊಡ್ಡದಲ್ಲ, ಬಟ್ ಬೇರೆ ಕಮಿಟ್ಮೆಂಟ್ಸ್ಗಳನ್ನೂ ನಾವು ನೋಡಿಕೊಂಡು ಗೋಲ್ಡನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಏನು ಕಮಿಟ್ಮೆಂಟ್ ಇಲ್ಲ ಅಂದರೆ ತೊಗೊಂಬಿಡ್ಬೋದು, ಬಟ್ ಬೇರೆದು ಕಮಿಟ್ಮೆಂಟ್ ಇಟ್ಕೊಂಡು ಫುಲ್ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಾವು. ಸರಿ ಆಯಿತು ಅಂದ್ಬಿಟ್ಟು ನಾವು ಶ್ರೀರಂಗಪಟ್ಟಣದ ಮನೆಗೆ 1 ಲಕ್ಷ ಅವತ್ತೇ ಕೊಟ್ಟು ಬಂದಿದ್ವಿ, ಇನ್ನೂ 2 ಲಕ್ಷ ಕೊಡಬೇಕು ನಾವು. ಅದಕ್ಕೋಸ್ಕರ ಇಲ್ಲಿ ಕಡಿಮೆಲೇ ನೋಡಿದೆ ನಾನು. ಒಂದು ತೊಗೊಳಕ್ಕೆ ಹೋಗಿ ಫೈನಲ್ ಆಗಿ 2 ತೊಗೊಳಂಗೆ ಆಯಿತು. ತೋರಿಸಿದ್ದೀನಿ ಯಾವುದೇ ತೊಗೊಂಡಿದ್ದೀನಿ ಅಂದ್ಬಿಟ್ಟು.
ಆಮೇಲೆ ಪ್ರಮೋದ್ ಅವ್ರದ್ದು ಏನು ಪ್ಲ್ಯಾನ್ ಇರಲಿಲ್ಲ. ಅವ್ರದ್ದು ಸಡನ್ನಾಗೆ ನಾವು ನೆಕ್ಸ್ಟ್ ಡೇ ಇಸ್ಕೊಂಬರಕ್ಕೆ ಹೋದಾಗ ಅವ್ರದ್ದು ಶಾಪಿಂಗ್ ಆಗುತ್ತೆ. ಅಮ್ಮ ಹೆಂಗೈತೆ ತಿನ್ಬಿಟ್ಟು ಹೇಳಿ. ಸೂಪರ್ ಚೆನ್ನಾಗಿದೆ. ಗೈಸ್ ನಮ್ಮ ರಿಲೇಟಿವ್ ಅಂಗಡಿಗೆ ಬಂದಿದ್ದೀವಿ. ಸೂಪರ್. ಅಮ್ಮ ತಿನ್ನಲ್ಲ ಅಂದರು, ಸಕ್ಕತ್ತಾಗಿ ಮಾಡ್ತಾರೆ. ನಮ್ಮ ಅಕ್ಕನ ಅಂಗಡಿಲಿ ಬನ್ನಿ ಅಂತ ಕರ್ಕೊಂಡು ಬಂದಿದ್ದೀನಿ. ಮಾಯಕ ನೋಡಿ ಅಂತ ತಿಂತಾಳೆ. ಅವಳು ಪಕ್ಕದ ಮನೆಯವರು ಅಮ್ಮನ ಕಂಡ್ರೆ ಸಿಕ್ಕಾಬಡೆ ಇಷ್ಟ ಅವಳು. ಮಾಯಕ ಮಾಡಲ್ಲ ಅವಳು. ಗೈಸ್ ನೆನ್ನೆ ವಿಡಿಯೋ ಕಟ್ ಆಗಿತ್ತು. ಇವತ್ತು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನೆನ್ನೆ ಜ್ಯುವೆಲರಿನ ಇಸ್ಕೊಬರಲಿಲ್ಲ ನಾವು. ನಮ್ಮ ಹತ್ರ ಎಷ್ಟು ಕ್ಯಾಶ್ ಇತ್ತು ಅಷ್ಟನ್ನು ಕಟ್ಟಿಬಿಟ್ಟು ಬಂದ್ವಿ. ನಾವು ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡೋಣ ಅಂತ. ಬಟ್ ಆನ್ಲೈನಲ್ಲಿ ಪ್ರಮೋದ್ ಅವ್ರದ್ದು ಲಾಕ್ ಆಗಿತ್ತು. ಅಮೌಂಟ್ ಜಾಸ್ತಿಯಾಗಿ ಕಂಪ್ಲೀಟ್ ಅಕೌಂಟೇ ಲಾಕ್ ಆಗಿತ್ತು. 24 ಅವರ್ಸು ಯಾವುದೇ ರೀತಿ ಅವ್ರ ಅಮೌಂಟ್ನ ಕಳ್ಸೋಕ್ಕಾಗಲ್ಲ, ಆ ಥರ ಆಗಿತ್ತು. ಅದಕ್ಕೆ ಇವತ್ತು ಓಪನ್ ಆಗಿದೆ. ಇವಾಗ ಹೋಗ್ಬಿಟ್ಟು ರಿಮೈನಿಂಗ್ ಐ ಥಿಂಕ್ 90,000 ಅನ್ನೋಚಿನಿ 90,000 ರುಪೀಸ್ನ ಇವಾಗ ಪೇ ಮಾಡಿ ಜ್ಯುವೆಲರಿನ ಇಸ್ಕೊಂಬರ್ತೀವಿ. ಅದು ಒಂದು ತೊಗೊಳಕ್ಕೆ ಹೋಗಿ ನನಗೆ 2 ತೊಗೊಂಡಿದ್ದೀನಿ. ಸೊ ಯಾವುದು ಅಂತ ಬಂದಮೇಲೆ ತೋರಿಸ್ತೀನಿ. ಆ್ಯಂಡ್ ಪಾರ್ಸಲ್ ಮಾಡ್ತಾನೆ ಇದ್ದೀವಿ ಮುಗಿತಾನೆ ಇಲ್ಲ ಗೈಸ್. ನೋಡಿ ಇವತ್ತು ಇಷ್ಟೇ ಆಗಿದ್ದು, ಇಷ್ಟು ಮಾಡಿದ್ದೀನಿ. ಆ್ಯಂಡ್ ಇಲ್ಲೊಂದಿದೆ, ಅಲ್ಲೊಂದು ದೊಡ್ಡ ಪಾರ್ಸಲ್ ಇದೆ. ಇಷ್ಟ ಆಯಿತು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದಿಲ್ಲ, ಇದನ್ನು ವಿಡಿಯೋ ಹಾಕಿಲ್ಲ ಇದು. ಆಮೇಲೆ ಇಲ್ಲಿ ಕಾಫಿ ಬ್ರೌನೂ ಆಗಿಲ್ಲ ಇನ್ನು. ಗೋಲ್ಡನ್ ಸ್ಯಾರಿ ಕಾಲು ಭಾಗ ಆಗೈತೆ ಅಷ್ಟೇ, ಕಾಲಲ್ಲಿ ಅರ್ಧ ಭಾಗ ಆಗಿದೆ. ಅದು ಫುಲ್ ಇತ್ತು. 50 ಪೀಸಸ್ ಮಾತ್ರ ಪ್ಯಾಕಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಇದೆಯಲ್ಲ ಇದೆಲ್ಲ ಇನ್ನೂ ಮುಗ್ದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟನ್ನು ಕಳಿಸ್ಬಿಟ್ರೆ ಅವ್ರೂ ಬೇಗ ಹೋದರೆ ಖುಷಿ ಪಡ್ತಾರಲ್ಲ ಅಂದ್ಬಿಟ್ಟು ಇಷ್ಟೊಂದು ಪ್ಯಾಕ್ ಮಾಡಿದ್ದೀವಿ. ಇವಾಗ ಜ್ಯುವೆಲರಿ ಇಸ್ಕೊಂಡು ಬಂದು ಮತ್ತು ರಿಮೈನಿಂಗ್ ಪ್ಯಾಕಿಂಗ್ ಮಾಡಬೇಕು. ಆ್ಯಂಡ್ ಪಾರ್ಸಲ್ ಕೂಡ ಬರ್ತಾ ಇದೆ. ಸ್ಟಾಕ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಅದಕ್ಕೆ ಇವತ್ತು ಸ್ಟಾಕ್ ಬರ್ತಾ ಇದೆ. ಮತ್ತು ನಾಳೆನೂ ಬರುತ್ತೆ, ನಾಡ್ದು ಬರುತ್ತೆ ಸ್ಟಾಕು. ಬನ್ನಿ ಗೈಸ್ ಹೋಗಿ ಇಸ್ಕೊಂಬರೋಣ. ಆ್ಯಂಡ್ ಇನ್ನೊಂದು ಕೈಯಲ್ಲಿ ನಾನು ದುಡ್ಡು ಇಟ್ಕೊಂಡಿದ್ದೆ 500 ರುಪೀಸು. ಇದು ನಮ್ಮ ಮಾವ ಕೊಟ್ಟಿರೋದು ಗೈಸ್. ತೊಗೊಳ್ಳಿ ಅಂತ ಕೊಟ್ಟರು. ನಾನು ಬೇಡ ಅಂತೀನಿ. ನನಗೆ ನಾವೇ ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ನಾವು ಈಸ್ಕೋಬಾರ್ದು ಅಲ್ವಾ ಅಂದ್ಬಿಟ್ಟು ಬೇಡ ನೀವೇ ಇಟ್ಕೊಳ್ಳಿ ಅಂದು ಕೊಟ್ಟ ಮೇಲೆ ಸುಮ್ಮನೆ ಈಸ್ಕೋಬೇಕಷ್ಟೇ ಅಂತ ಅಂದರು. ಏನಕ್ಕೆ ಅಂತ ಕೇಳಿದ್ದಕ್ಕೆ ಗೌರಿ ಹಬ್ಬಕ್ಕೆ ಅಂದರು. ನಾನು ಈ ಬಿಸ್ನೆಸ್ನ ಶುರು ಮಾಡಿದಾಗ ನಮ್ಮ ಅವನಿಗೆ 500 ರೂಪಾಯಿ ಕೊಟ್ಟಿದ್ರು, ಒಳ್ಳೇದಾಗಲಿ ಅಂತ ಹೇಳಿ ಬ್ಲೆಸ್ ಮಾಡಿಕೊಟ್ಟಿದ್ರು. ಸೊ ಇವತ್ತು ಗೌರಿ ಹಬ್ಬಕ್ಕೆ ಅಂತ ಕೊಟ್ಟವ್ರೆ. ಆದರೆ ಗೌರಿ ಹಬ್ಬಕ್ಕೆ ಅಂತ ಕೊಟ್ಟವ್ರೆ. ಆದರೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಗೌರಿ ಹಬ್ಬಕ್ಕೆ ಇನ್ನೂ 500 ರೂಪಾಯಿ ಕೊಡ್ತಾರೆ ಅಲ್ವರಿ. ಸುಮ್ಮನೆ ಹಂಗೆ ಗೌರಿ ಹಬ್ಬಕ್ಕೆ ಗೌರಿ ಬೇಕಂದ್ರೆ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಾರೆ ಗೈಸ್ ನನಗೆ. ಇದನ್ನ ಅಲ್ಲೇ ಇಟ್ಟಿದ್ದೀನಿ. ಪ್ರಮೋದ್ ಅವ್ರು ಲಾಸ್ಟ್ ಟೈಮ್ ಬೈದ್ಬಿಟ್ಟಿದ್ದೆ, ನಮ್ಮ ಮಾವ ಕೊಟ್ಟರೆ ಎತ್ಕೊಬಿಟ್ಟಿದ್ಯಾ ಅಂದ್ಬಿಟ್ಟು. ಅದಕ್ಕೆ ಅವ್ರು ಮುಟ್ಟಿಲ್ಲ. ಪಾಪ ಅವರು ಪ್ರೀತಿಯಿಂದ 100 ರೂಪಾಯಿ ಕೊಟ್ರು ಅದು ಬಳೆಗೆ ಒಳ್ಳೇದೇ ಅಲ್ವಾ. 500 ರೂಪಾಯಿ ಕೊಟ್ಟಿದ್ದಾರೆ ಬಳೆಗೆ ಅಂತ ಕೊಟ್ಟಿರೋದು. ಇದನ್ನು ಖುಷಿ ಆಗುತ್ತೆ. ಆ ಥರ ಒಂದು ಸಣ್ಣ ಪುಟ್ಟ ಇದರಲ್ಲೇನೋ ಒಂಥರ ಖುಷಿ ಆಗುತ್ತೆ. ಸೊ ನಾನು ಬೇಡ ಅಂದರೆ ಅವ್ರು ಕೇಳಲ್ಲ, ಕೊಟ್ಟಾಗ ಈಸ್ಕೊಂಬಿಡ್ಬೇಕು ಅವ್ರ ಹತ್ರ. ನೋಡಿ ಅಪ್ಪು ಕಿತ್ಕೊಂಡು ಹೋದ. ಆ್ಯಂಡ್ ಇವಾಗ ಪಾರ್ಸಲ್ ತೊಗೊಂಡು ಹೋಗ್ತಾರೆ. ನಾವು ಹೊರಡ್ತೀವಿ ಇವಾಗ ಮನೆಗೆ ಹೊರಡೋಣ. ಗೈಸ್ ಏನು ಮತ್ತೆ ಡ್ರೆಸ್ ಚೇಂಜ್ ಅಂತ ನೋಡ್ತಾ ಇದ್ದೀರಾ. ನೆನ್ನೆ ನಮಗೆ ಜ್ಯುವೆಲರಿ ಸಿಗಲಿಲ್ಲ. ಯಾಕ್ರಿ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದೀರಾ, ಜಾಸ್ತಿ ತಗೊಬಿಟ್ಟೆ ಅಂತ ಪ್ರಮೋದರಿ ಉರಿತಾ ಆಯ್ತು. ತಗೊಂಡು ಆಯ್ತು. ಈಗ ನಾಳೆ ಭೀಮನ ಅಮಾವಾಸ್ಯೆ ಅಂತೆ, ಅದಕ್ಕೆ ಬೇಕಂತೆ. ಹೆಂಗಿದ್ರು ಇಷ್ಟು ಕೊಡಿಸ್ತಾರಂತೆ. ಭೀಮ್ನ ಅಮಾವಾಸ್ಯೆಗೆ ಒಂದು 5 ಗ್ರಾಮ್ ಎಕ್ಸ್ಟ್ರಾ ಕೊಡಿಸಿದ್ರೆ ಏನಾಗುತ್ತಪ್ಪ. ಏನು ಒಂದು 1 ಗ್ರಾಮ್ದು 2 ಗ್ರಾಮ್ದು ಒಂದು ರಿಂಗ್ ತಗೊಬಿಡು ಅಂತಂದ್ರೆ ಅದಕ್ಕೇನೆ ರಿಂಗ ಬೇಡ. ಗೈಸ್ ಗಂಡನ ಅಕೌಂಟಲ್ಲಿ ದುಡ್ಡು ನೋಡಿದ್ಮೇಲೆ ತೆಗೆಸ್ಕೊಬಿಡ್ಬೇಕು. ನೆಕ್ಸ್ಟ್ ಕೇಳಿದಾಗ ಕೊಡ್ಸಲ್ಲ ಅವ್ರುಗಳು, ಇದ್ದಾಗ ತೆಗೆಸ್ಕೊಬಿಡ್ಬೇಕು. ಬಿಚ್ಚಿಸ್ತಾ ಇದ್ದೀನಿ, ಬಿಚ್ಚುತ್ತಾ ಇಲ್ಲ. ಹಂಗಾರೆ ಏನು ಕೊಡ್ತೀಯ ಭೀಮ್ನ ಅಮಾವಾಸ್ಯೆಗೆ? 101 ನೀವೇ ಇಟ್ಕೊಬಿಡು. 101 ರೂಪಾಯಿ ಬೇಡವಾ? ನೆನ್ನೆ ಏನಾಯಿತು ಅಂದರೆ ಟ್ಯೂಸ್ಡೇ 9 to 2 o'clock ಮಾತ್ರ ಅಂತ ಶಾಪ್ ಇರೋದು. ಈ ಮ್ಯಾಟ್ರು ನಮಗೆ ಗೊತ್ತಿರಲಿಲ್ಲ.
ಆಮೇಲೆ ಸ್ಟೇಟಸ್ ನೋಡಿದ್ಮೇಲೆ ಗೊತ್ತಾಯಿತು. ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಪವಿತ್ರಮ್ಮ ಅಣ್ಣ ಎಲ್ಲರೂ ಹೊರಗಡೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಇವಾಗ ಅದಕ್ಕೆ ಹೋಗ್ತಾ ಇದ್ವಿ, ಇಸ್ಕೊಂಡು ಬಂದು ತೋರಿಸ್ತೀನಿ. ಇವತ್ತು ಪಕ್ಕ ಸಿಗುತ್ತೆ ಗೈಸ್. ನಾನು ಮಂಗಳವಾರನೇ ತೊಗೋಬೇಕು ಅಂತ ನಾನು ಆಸೆ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಇವತ್ತೇ ಬರಬೇಕು ಅಂತ ಇತ್ತೇನು. ಈಗ ಇಸ್ಕೊಳಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ವೀಕ್ ಆರ್ ನೆಕ್ಸ್ಟ್ ಮಂತು ಪ್ರಮೋದ್ ಅವರು ಇನ್ನೂ ಜ್ಯುವೆಲ್ಲರಿ ಕೊಡಿಸ್ತಾ ಇದ್ರೆ ಅಲ್ವ ರೀ. ನೋಡಿ ಗೈಸ್ ಏನೇನು ಕೊಡಿಸ್ತಾರೆ ನೋಡಿ. ಹೆಂಡತಿ ಕತ್ತು ತುಂಬಿಸ್ಬಿಡ್ತಾರೆ ಒಂದೊಂದು ತಿಂಗಳಿಗೆ. ಅದಕ್ಕೆ ಕೇಳ್ತಾವ್ರೆ ನನಗೂ ಏನಾದ್ರು ಕೊಡಿಸು ಆ್ಯನಿವರ್ಸರಿಗೆ ಅಂತ. ನಿನ್ನಷ್ಟು ಸೌಕಾರ ಆಗಿತ್ತಿ ನಾನಲ್ಲ. ನಾವೇನೋ 1,000 2,000 ಅಷ್ಟೇ ಗೈಸ್ ಅರ್ನಿಂಗ್ಸ್. ಅವರಾದರೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾರೆ. ನಮ್ದು ಏನಿಲ್ಲ, ಸಣ್ಣ ಪುಟ್ಟ ಅರ್ನಿಂಗ್ಸ್, ಸಣ್ಣ ಪುಟ್ಟ ಬಿಸ್ನೆಸ್ ಅಷ್ಟೇ. ಸೊ ಲೆಟ್ಸ್ ಗೋ. ಇವಾಗ ನನ್ನ ಜ್ಯುವೆಲ್ಲರಿನೇ ಇಸ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ಬಟ್ ಅಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ಪ್ರಮೋದ್ ಅವರು ನಾನು ಕೊಡಿಸಿದ್ದು ಬ್ರೇಸ್ಲೆಟು ಅವ್ರಿಗೆ ಇಷ್ಟನೇ ಆಗಿರಲಿಲ್ಲ. ನಾನೇ ಸೆಲೆಕ್ಟ್ ಮಾಡಿದ ಡಿಸೈನು. ಅವರು ಅವಾಗಿಂದನೂ ನನಗೆ ಇಷ್ಟ ಆಗಲಿಲ್ಲ. ನೀನು ತೊಗೊಂಡ್ಬಿಟ್ಟು ಅಂದ್ಕೊಂಡು ಇದು ಮಾಡ್ತಿದ್ರು. ಸರಿ ಆಯಿತು, ಇವತ್ತು ಚೇಂಜ್ ಮಾಡಿ ಮೇಲೆ ಅಮೌಂಟ್ ಆಗಿದ್ದನ್ನ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ದೆ ತಡ. ಸೊ ನೋಡೋಕ್ಕೆ ಶುರು ಮಾಡಿದ್ರು. ಇವಾಗ ಹಾಕಿದಾರಲ್ಲ ಅದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಗೈಸ್. ತೊಗೊಳ್ಳಿ ಅಂತ ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸರಿ ಆಯಿತು, ಇನ್ನೊಂದಷ್ಟು ನೋಡೋಣ ಇರು ಅಂತ ನೋಡಿದ್ರು. ಬಟ್ ಇದನ್ನು ಬಿಟ್ಟು ಬೇರೆ ಎಲ್ಲ ಗ್ರಾಮ್ಸ್ ಕಡಿಮೆನೇ ಇತ್ತು. ಬಟ್ ಬೇಡ ಇದೆ ತೊಗೊಳ್ಳಿ, 17 ಗ್ರಾಮ್ ಇತ್ತು ಗೈಸ್. ಇದರಲ್ಲೇ 15 ಗ್ರಾಮ್ ಇತ್ತು. ಬಟ್ ಅದು 2 ಎಳೆನಲ್ಲಿ ಇತ್ತು. ಬಟ್ ಬೇಡ ಅದು ಅಂದ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿಲೇ ನೋಡೋಣ, ತೊಗೋತೀವಿ, ಗೋಲ್ಡ್ ಇನ್ವೆಸ್ಟ್ ಮಾಡೋಣ. ನನ್ನ ಹತ್ರನೂ ಒಂದಷ್ಟು ಸೇವಿಂಗ್ಸ್ ಇತ್ತು. ಸೊ ಅದನ್ನು ಹಾಕೋಣ ಅಂದ್ಬಿಟ್ಟು ಅವರು ಬ್ರೇಸ್ಲೈಟ್ ಜೊತೆಗೆ ಒಂದು ಉಂಗುರನೂ ತೊಗೊಂಡ್ರು. ನನಗಂತೂ ಯಪ್ಪ ನಾನು ಯಾಕಾದ್ರೂ ತೊಗೊಳ್ಳಿ ಅಂತ ಹೇಳಿದ್ನೋ ಅಂತ ಅನ್ನಿಸ್ಬಿಡ್ತು. ಬಟ್ ಆಮೇಲೆ ಹೋಗಲಿ ಬಿಡು, ದುಡ್ಡೆಲ್ಲ ಹೋಗುತ್ತೆ, ನಮ್ಮ ಹತ್ರನೇ ಇರುತ್ತಲ್ವ, ಅದು ಗೋಲ್ಡ್ ಜಾಸ್ತಿನೇ ಆಗ್ತಿರುತ್ತೆ ಅಂತ. ನಾನು ಗೋಲ್ಡನ್ನ ತೊಗೊಂಡಾಗ 9,100 ಸಮಥಿಂಗ್ ಇತ್ತು. ಬಟ್ ಪ್ರಮೋದ್ ಅವ್ರು ತೊಗೊಳ್ಳೋಷ್ಟರಲ್ಲಿ 9,380 ಸಮಥಿಂಗ್ ಆಗೋಗಿತ್ತು. ಬಟ್ ಹೋಗಲಿ ಪರವಾಗಿಲ್ಲ ಅಂದ್ಬಿಟ್ಟು ಸದ್ಯ ಮಧ್ಯಾಹ್ನ ಹೋಗಿದ್ವಿ. ಮಧ್ಯಾಹ್ನದ ಹೊತ್ತು ರಶ್ ಇರಲ್ಲ ಮೇಡಮ್ ಅಂತ ಹೇಳಿದ್ರು ಅವರು. ಆಮೇಲೆ ನಂದು ನಕ್ಲೆಸ್ ಮರ್ತುಬಿಟ್ಟಿದ್ರು. ನಕ್ಲೆಸ್ ಕೊಡಿ ಅನ್ನೋದಕ್ಕೆ ಬೇಕಾ ಅಂತ ರೇಗಿಸ್ತಾ ಇದ್ರು ನನಗೆ. ಸೊ ಫುಲ್ ಖುಷಿ ಆಗೋದೆ ನಾನಂತೂ. ಸೊ ಎಸ್ ಗೈಸ್, ಫೈನಲಿ ನನ್ನ ಗೋಲ್ಡ್ ಮನೆಗೆ ಬಂದು ಹೇಳಿದ್ವಿ ಅವ್ರಿಗೆ ನೆನೆ ಬಂದಿದ್ವಿ ಇಲ್ಲ ಅಂತ. ಮೇಡಮ್ ನಾವು ಸಂಡೇನೂ ರಜೆ ಹಾಕಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಎವ್ರಿ ಟ್ಯೂಸ್ಡೇ 2 o'clock ಲಾಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರಮೋದ್ ಅವ್ರು ರೇಗಿಸ್ತಾರೆ, ಫುಲ್ ಡೇನೇ ರಜೆ ಹಾಕ್ತಿಂದ ಹಿಂಗೆಲ್ಲ ಹಾಕೋಕ್ಕಾಗಲ್ಲ ಅಂತ. ನನ್ನ ಜೊತೆಗೆ ಪ್ರಮೋದ್ ಅವ್ರದ್ದು ಶಾಪಿಂಗ್ ಆಗಿದೆ, ತೋರಿಸ್ತೀನಿ ಏನೆಲ್ಲ ಗೋಲ್ಡನ್ನ ತೊಗೊಂಡ್ವಿ ಅಂದ್ಬಿಟ್ಟು. ಸೊ ಇದೆಲ್ಲ ಆ್ಯನಿವರ್ಸರಿ ಶಾಪಿಂಗೇನೆ ಗೈಸ್. ಇದು ಬ್ಯಾಕ್ ಚೈನ್ ಹಾಕ್ಸೋಕ್ಕೆ ಹೇಳಿದ್ರು ಪ್ರಮೋದ್ ಅವರು. ಸೊ ಎಷ್ಟಾಗುತ್ತೆ ಅಂದ್ರೆ ರೀ 2.5 ಇಂದ 3 ಗ್ರಾಮ್ ಒಳಗಡೆ ಅಂತ ಕಾಣ್ತಿದೆಯಾ ಚೆನ್ನಾಗಿ ಡಿಸೈನು. ಸೊ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಬಂದಿದೆ ಅಂದ್ಬಿಟ್ಟು. ನನಗೆ ಈ ಇಯರಿಂಗ್ ತುಂಬಾ ಇಷ್ಟ ಆಯಿತು ಗೈಸ್, ಸಿಕ್ಕಾಬಡೆ ಸಕ್ಕತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಪ್ರಮೋದ್ ಅವರು ಲಾಂಗ್ ಹಾರ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಇವಾಗ ಚಿಕ್ಕದಾಗಿ ತೊಗೊಂಡಿದ್ದೀನಿ ಗೈಸ್. ಆ್ಯಂಡ್ ಹೇಳಿದೆ ನಾನು ತೊಗೊಂಡ್ಬಿಡ್ತೀನಿ ಒಟ್ಟಿಗೆ ಅಂತ. ಬೇಡ 2 ಒಟ್ಟಿಗೆ ಏನಕ್ಕಾದರೂ ಬೇಕಾಗುತ್ತೆ ಅಮೌಂಟು, ಇವಾಗ ಚಿಕ್ಕದಾಗಿ ತಗೋ ಅಂತ ಹೇಳಿದ್ರು. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಹಂಗೆ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ ಇಬ್ಬರೂ ಸೇರಿಸಿ ಒಂದು ಚೆನ್ನಾಗಿ ಕಾಣ್ತಲ್ಲ ಡಿಸೈನ್ ಎಲ್ಲ. ಸೊ ಇದು ಬಂದು ಎಷ್ಟು ಗ್ರಾಮ್ ಇದೆ ಗೊತ್ತಾ, 5.2 ಸಮಥಿಂಗ್ ಇದೆ. 15.2 ಸಾರಿ 5 ಗ್ರಾಮ್ಗೆ ಯಾವ ಗೋಲ್ಡಪ್ಪ ಬರುತ್ತೆ ನೆಕ್ಲೆಸ್ ಹೋದೆ ಸಾಕು. ಈಗ 15.2 ಸಮಥಿಂಗ್ ಇದೆ ಇದು ನೆಕ್ಲೆಸ್ಸು. ಇದು ಬಂದು 6 ಗ್ರಾಮ್ ಇದೆ ಗೈಸ್. ಇದೆರಡು ಸೇರಿ 6, ಇದು 15.2 ಇದೆ. ಚೆನ್ನಾಗಿದೆ ಗೈಸ್, ಇಷ್ಟ ಆಯ್ತು ನನಗಂತೂ ಇಷ್ಟ ಆಯ್ತು. ಮತ್ತು ಇದೊಂದು ಆಯ್ತಲ್ಲ, ಇನ್ನೊಂದು ಅದು ಬಂದು ನನಗೂ ಈ ಓಲೆ ತೊಗೊಂಡೋಗಿದ್ದೆ.
ಇದನ್ನು ಏನು ಫಿನಿಶಿಂಗ್ ಅದು ಆ್ಯಂಟಿಕ್ ಫಿನಿಶ್ ಮಾಡಿಸೋಣ ಅಂತ ಅವ್ರು ಬೇಡ ಅಂತಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಹಾರ ತಗೋತೀನಿ ಅನ್ನಲ್ಲ, ಅವಾಗ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಳ್ಳೋರಿ ಬಿಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಜುಮ್ಕಿ ಡಿಸೈನ್ನ ಕಾಣ್ತಿದೆಯಾ ರೀ? ಬಿಡಿ ಕೈಗೆ ಹಾಕೋತೀನಿ ಬಿಡಿ. ಅಲ್ಲ ಯಾರೋ ಕಮೆಂಟ್ ಮಾಡಿದ್ರು ರೀ ಇದು ಗೋಲ್ಡ್ ಅಂತ, ನಾನು ಡಿಲೀಟೇ ಮಾಡಿದೆ. ಅಲ್ಲ ಗೋಲ್ಡ್ ಅಲ್ಲದೆ ಇನ್ನೇನು ಗೈಸ್ ಜುಮ್ಕಿ ಆರ್ಟಿಫಿಷಿಯಲ್ ಹಾಕೊಳ್ಳೋಕ್ಕಾಗತ್ತೆ. ಈ ಡಿಸೈನ್ ಮಾಡಿಸ್ಕೊಂಡಿದ್ದು ನಾನು. ಇದು ನಿಯರ್ 15 ಗ್ರಾಮ್ ಇದೆ, 14 ಸಮಥಿಂಗ್ ಇದೆ. ಅದು ನಾನೇ ದೊಡ್ಡದು ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಆಮೇಲೆ ಇನ್ನೊಂದು ಏನು ಕಮೆಂಟ್ ಅಂದರೆ, ಅಕ್ಕ ನಿಮ್ಮ ಫೇಸ್ಗಿನ್ನ ಆ ಜುಮ್ಕಿನೇ ಅಷ್ಟೊಂದು ದೊಡ್ಡದಿದೆಯಲ್ಲ ಅಂತ ಮಾಡಿದರು. ಸೊ ಇದು ಮುಂಚೆನೇ ತೊಗೊಂಡಿದ್ದೀನಿ, ನೀವೆಲ್ಲ ನೋಡಿದ್ರೆ ಅಕ್ಷಯ ತೃತೀಯನಲ್ಲಿ ತೊಗೊಂಡಿದ್ದು ನಾನು ರೀ. ಅಪ್ಪು ಆ ಬ್ಯಾಗ್ ತೊಗೊಂಬ ಕ್ರೀನು, ನಾನು ಎಲ್ಲಿ ಹುಡುಕ್ತಾ ಇದ್ದೀನಿ. ಹಾಂ ತೊಗೊಂಬ. ಅಪ್ಪು ರಂಜಿನಿ ಅವ್ರಲ್ಲಿದ್ದ. ನಂದು ಇದು ಪ್ರಮೋದ್ ಅವ್ರದ್ದು. ಇದು ಇವಾಗ ಪ್ರಮೋದ್ ಅವ್ರದ್ದನ್ನು ತೋರಿಸ್ತೀನಿ ಗೈಸ್. ಫಿದಾ ಹೋಗಿದ್ದೀನಿ, ಫಿದಾ ಅವ್ರ ಜ್ಯುವೆಲ್ಲರಿಗೆ ಫಿದಾ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ಸಲ ಕೊಡೋರಿ ನನಗೆ ಆಸೆ ತೀರಿಸ್ಕೊಬಿಡ್ತೀನಿ ಅಂದ್ಬಿಟ್ಟು. ಅವನು ಇಷ್ಟೊಂದು ಗಂಟೆ ನಂದು ನೋಡ್ದ. ಆಯಿತಾ, ಹೋಗು ಅನ್ನೋ ಕಡೆ ಹೋಗಲಿ. ಯಾಕೆಂದರೆ ಈಗ ಅವ್ರ ಪಪ್ಪಂದು ಜ್ಯುವೆಲ್ಲರಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಅದನ್ನು ನೋಡೋ ಕ್ಯೂರಿಯಾಸಿಟಿ ಯಾಕೆ ಹೇಳಿ, ಅದು ಮುಂದಕ್ಕೆ ನನಗೆ ಬರುತ್ತೆ ಅನ್ನೋ ಆಸೆ ಅವನಿಗೆ. ಇದೊಂದು ಉಂಗುರ ತೊಗೊಂಡ್ರು, ಕಾಣ್ತಿದ್ಯಾ? ಇದೊಂದು ಉಂಗುರ ತೊಗೊಂಡ್ರು. ಇದು ಜಾಸ್ತಿ ಇಲ್ಲ, 4 ಗ್ರಾಮ್ ಇದೆ ಅಷ್ಟೇ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಸಿಂಪಲ್ ಆಗಿದೆ, ನನಗೆ ಈ ಥರ ಸಿಂಪಲ್ ಆಗಿರೋದು ಇಷ್ಟ. ಲಾಸ್ಟ್ ಟೈಮ್ ಇವಳು ಸ್ವಲ್ಪ ದೊಡ್ಡದು ಕೊಡ್ಸಿದ್ದೆ, ಇವಾಗ ಅವರು ಜಾಸ್ತಿ ಗ್ರಾಮ್ ಬೇಡ, ಸಿಂಪಲ್ ಆಗಲ್ಲ. ಸರಿ ಆಯಿತು ಅಂದ್ಬಿಟ್ಟು 4 ಗ್ರಾಮಲ್ಲಿ ತೊಗೊಂಡ್ರು. ಒನ್ ಆಫ್ ಮೈ ಫೇವ್ರೆಟ್ ಗರ್ಲ್ಸ್. ಅಪ್ಪು ಟೀನ್ 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 ಟೀನ್. ನಿಮ್ಮ ಅಪ್ಪ ತಗೋದು ಕಾಣ ಗೈಸ್. ನೋಡಿ ಗೈಸ್, ಪ್ರಮೋದ್ ಅವ್ರ ಬ್ರೇಸ್ಲೈಟು ಚೆನ್ನಾಗಿ ಕಾಣ್ತಿದ್ಯಾ? ಸಾಕಾಗೈತೆ ಭೂಮಿ ಮಾತ್ರ. ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಇದರಲ್ಲಿ ಫೋಟೋಲಿ. ಕೈಯಲ್ಲಿ ಹಿಡ್ಕೊ. ಗ್ರೀನ್ಗೆ ಹಾಕ್ತೀನಿ ಬನ್ನಿ. ತೂಕ ಆಯ್ತು ನೋಡಿ ಗೈಸ್. ಇದು ಪ್ರಮೋದ್ ಅವ್ರು. ಈ ವಿಡಿಯೋದಲ್ಲಿ ಸಣ್ಣ ಕಾಣ್ತಿದ್ದಲ್ಲ ನೋಡಿ, ಸಿಕ್ಕದಾಗಿದೆ ಗೈಸ್, ಸಿಕ್ಕದಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು 17 ಗ್ರಾಮ್ ಇದೆ, 17 ಗ್ರಾಮ್ ಇದೆ. ಇದು ವೆಯ್ಟ್ ಇದೆ ಅಲ್ಲ ರೀ, ವೆಯ್ಟ್ ಇದೆ. ಪ್ರಮೋದ್ ಅವ್ರು ಮುಂಚೆ ಹಾಕಿದ್ದು ಬಂದು 13 ಗ್ರಾಮು ಏನೋ ಅಷ್ಟೇ, ಅದು ಒಳಗಡೆ ಇದೆ. ಇದು ಬಂದು 17 ಗ್ರಾಮ್ ಇದೆ, ಗಟ್ಟಿಗಿದೆ, ವೆಯ್ಟ್ ಇದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫುಲ್ ಫಿದಾ ಅಂದ್ಕೊಳ್ಳಿ ನಾನಂತೂ ಇದಕ್ಕೆ. ನೋಡಿ ಇಷ್ಟು ಮಂದ ಇದೆ, ಇಲ್ಲೆಲ್ಲ ಚೆನ್ನಾಗಿದೆ, ಇಷ್ಟ ಆಯ್ತಾ ರೀ? ಹೌದು, ಏನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿಲ್ಲ ಗೈಸ್. ಅದೇನು ಹಳೆ ಬ್ರೇಸ್ಲೈಟ್ ಇತ್ತು 13 ಗ್ರಾಮ್ದು, ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಹಾಕಿ ಮಾಡಿಸಿರುವಂಥದ್ದು. ಮತ್ತು ಇದು ಒಂದು ತೊಗೊಂಡ್ರಲ್ಲ, ಅದು ಇದೊಂದು, ಎರಡೂ ಎಕ್ಸ್ಟ್ರಾ ಪೇ ಮಾಡಿ ನಾವು ತೊಗೊಂಡಿರೋದು. ಸೂಪರಾಗಿದೆ, ಇಷ್ಟ ಆಗಿದೆ. ಇದೆಲ್ಲ ನಮ್ಮದು ಆ್ಯನಿವರ್ಸರಿ ಗಿಫ್ಟ್ ಗೈಸ್. ನನ್ನ ಕೈಯಲ್ಲಿ ಅದನ್ನು ಕೊಡಿಸಿದ್ದೀನಿ. ಅವ್ರಿಗೆ ಇಷ್ಟ ಆಗಿರಲಿಲ್ಲ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ಶಕ್ತಿ ಆಗಿದ್ದು ಅಷ್ಟಕ್ಕೆ ನಾನು ಕೊಡಿಸಿದ್ದೀನಿ. ಅವ್ರಿಗೆ ಇಷ್ಟು ಶಕ್ತಿ ಕೊಟ್ಟವನಿದ್ದೇನು, ಇಷ್ಟು ಕೊಡಿಸೋರಿ ಗೈಸ್, ಅಷ್ಟೇ. ಸೂಪರಾಗಿದೆ, ತುಂಬ ಇಷ್ಟ ಆಯಿತು. ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ನಾನು ಹೊಸ ಸ್ಟಾಕ್ ಬಂದಿದೆ, ಅನ್ಬಾಕ್ಸಿಂಗ್ ಮಾಡಬೇಕು ಹೊಸ ಸ್ಟಾಕ್ನ. ಟೈಮೇ ಆಗ್ತಾಯಿಲ್ಲ, ಪಾರ್ಸಲ್ ಮಾಡೋಕ್ಕೂ ಟೈಮ್ ಆಗ್ತಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ದಿನಕ್ಕೆ 200 ಪಾರ್ಸಲ್ ಕಳಿಸ್ತಿರೋ ಮುಗೀತಾ ಇಲ್ಲ ಅಂದರೆ ಹೆಂಗೆ ಗೈಸ್ ಹೇಳಿ. ಅದಕ್ಕೆ ನಾನು ವೀಡಿಯೋಸ್ನೂ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಕೋದನ್ನ. ಆ್ಯಂಡ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಗೈಸ್. ಬೆಳೆಯೋದು ಅಂದರೆ ಅವ್ರ ಬಗ್ಗೆ ಮಾತಾಡ್ಕೊಂಡು ಬೆಳೆಯೋದಲ್ಲ, ಈ ಥರ ಬೆಳೆಯೋದು, ಜೀವನದಲ್ಲಿ ಬೆಳೆಯೋದನ್ನ ನಾನು ಹೇಳೋದು. ಸೊ ಇನ್ನು ಮುಂದೆ ನಾನು ಬೆಳವಣಿಗೆ ವೀಡಿಯೋಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಲವ್ ಯು ಆಲ್. ಬಾಯ್.